ಸೊ ಫ್ರೆಂಡ್ಸ್, ವೆಲ್ಕಮ್ ಅಗೇನ್ ಫಾರ್ ಮೈ ಸಿರಿ ಟಾಕ್ಸ್. ಇವತ್ತು ನಾಳೆ ನಮ್ಮ ಪುಟ್ಟಣ್ಣನ ಮದುವೆ ಇದೆ, ಅಲ್ಲಿಗೆ ಹೋಗ್ತಿದ್ವಿ. ಒಂದು ಮೈಕ್ ತಗೋರಚ್ಚು, ನಿನ್ನ ಇದು ತಗೊಂಡು ಬರ್ತದಲ್ಲ ಬಟನ್ ಕೊಡ್ಸು. ನೀನು ಕೊಡ್ಸಿದ್ರೆ ನಾನು ಬೇಡ ಅಂತೀನ, ಹೇಳು. ನಾನು ಹೇಳೋದೇ ಇಲ್ಲ ಗೈಸ್. ನಮ್ಮ ಮಾಮ ಇದು ಮೈಕ್ ತಗೋ ಅಂತ ಹೇಳ್ತಿದ್ದಾರೆ. ಆ್ಯಕ್ಚುಲಿ ಮೈಕ್ ತೊಗೊತೀನಿ. ನಮ್ಮ ಮಾಮ ಗಿಫ್ಟ್ ಕೊಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ನಿಮ್ಮ ಮುಂದೆನೇ ಈಗ ತಾನೇ ಹೇಳಿದ್ರು. ಇವಳೇನೋ ವಿ ಐ ಪಿ ಅಂತ ಕುತ್ಕೊಂಡಿದ್ದಾಳೆ. ನಾನ್ಸೆನ್ಸ್ ಥರ. ಕೂಲ್ ಕ್ಲೈಮೇಟ್ ಇತ್ತು. ಎಷ್ಟು ಯಾಕಷ್ಟು ಹೊರಟಿ ಫ್ರೆಂಡ್ಸು. ಈಗ ನಾವು ಲ್ಯಾಂಡ್ ಆದ್ವಿ. ಇದೆಲ್ಲ ಸಾಮಾನು ತಗೊಂತಿದ್ದಾರೆ. ಇದು ಮದುಮಗನ ಮದುವೆ. ನಾವು ಮದುಮಗನ ಕಡೆ ನೀನು ಇಟ್ಕೊಳ್ಳಲ್ಲ. ಇವ್ರ ಮದುಮಗ ನಮ್ಮಣ್ಣ. ಮದುಮಗನ ಮುಖದಲ್ಲಿ ಕಳೆ ಎದ್ಬಿಟ್ಟಿದೆ ಗೈಸ್. ಕೇಳ್ದೆ ಬಂದು ಹಂಗ್ ತಿಂತಿಲ್ಲ ಪ್ಯೂಮ. ಯಾಕಂತ ಒಂದ್ ಮಾತು ಆಂಟಿ, ನೀವು ನಮಗೆ ಕೇಳಲೇ ಇಲ್ಲ ತಿಂತೀರಾ ಅಂತ. ಓ ನಿಮ್ಮ ಇರ್ಲ ಆಂಟಿ, ನಾನು ಸಕ್ಕರೆ ಬಿಟ್ಟಿನಿ. ಆಂಟಿ, ನಿಮ್ದು ಎರಡನೇ ವಿಡಿಯೋ ಇದು. ಎರಡನೇ ವಿಡಿಯೋ. ತಿನ್ನು, ಯಾಕೆ ನಾಟಕ ಮಾಡ್ತೀಯಾ? ಒಟ್ಟು ನಿನಗೆ ಸ್ನ್ಯಾಕ್ಸ್ ಬೇಕು ಈಗ ತಿನ್ನಕ್ಕೆ. ಅದು ಹಂಗೆ ಅಲ್ಲ, ನೀನು ಹಂಗೆ ಕೇಳ್ತಿಲ್ಲ. ನಿನಗೆ ಏನೋ ಅನ್ಸಲ್ವಾ ಅಂತ ಅಲ್ಲಿ ನೋಡು. ನಮ್ಮ ಮಾಮಂಗೆ ಇವ್ರು ಮಾಡೋ ಮಂಡಕ್ಕಿ ಅಂದ್ರೆ ತುಂಬ ಇಷ್ಟ, ಅದಕ್ಕೆ ಕೇಳ್ತಿದ್ದಾರೆ. ಇಲ್ಲಿ ನನ್ನ ಫೇವ್ರೇಟ್ ಸಾಂಗ್ಸ್ನ ಪ್ಲೇ ಮಾಡ್ತಿದ್ದಾರೆ. ತುಂಬ ಖುಷಿ ಆಗ್ತಿದೆ. ತಿನ್ನೋಣ. ಅಯ್ಯೋ ಇರ್ಲಿ, ತಿನ್ನೇನಾಗಲ್ಲ. ಒಂಚೂರು ಕೊಡು. ಯಾರು ಬ್ಯಾಟಿದ್ರು ಇವೆಲ್ಲ ನಾನು ಇಷ್ಟು 40 ಇಂಚಿನ ತಗ. ಇವು ಎಲ್ಲ ಅಕ್ಕಿ ಒಂದು ನಾನು 10-15 ಪ್ಯಾಂಟ್ ತಗೊಂಡ್ಬಂದು ಕಟ್ ಮಾಡಿ ಮೀಟ್ರ್ ಇದ್ರೆ ತಿರ್ಗೆ ಭಯ ಹಂಗೆ ಇರು. ಏನ್ ಅರ್ಥ ಮಾಡ್ತಾರಪ್ಪ ಜನರು. ನಾನ್ಸೆನ್ಸ್ ಅಪ್ಪ. ಕಿವಿ ಕೇಳಿಸಲ್ವಾ? ಬರಲ್ಲ. ಇವ್ರ ಮದುಮಗ ಅನ್ನೋ ಕಡೆ. ಓ ಮೈ ಗಾಡ್. ನೋಡ, ನಿನ್ ಮದ್ವೆ ಆಗಕತ್ತಂತ ನೋಡ. ಮೀಟಿಂಗ್ ನಡೀತಿದೆ. ವಿಡಿಯೋ ಮಾಡೋಕ್ಕಾಗಿದೆ, ಅಷ್ಟು ಮಾಡ್ತೀನಿ. ಬಾಯ್. ರಿಸೆಪ್ಷನ್ ಮಾಡಿದ್ರು. ಸಖತ್ ಚಿಲ್ಲಿತ್ತು ಇವತ್ತು.
ಫಸ್ಟ್ ಟೈಮ್ ನಾನು ಈ ಥರ ಮದುವೆ ನೋಡ್ತಿರೋದು ಆ್ಯಕ್ಚುಲಿ. ಎಲ್ಲಿಗೆ ಹೋಗ್ತಿದಾರೆ ಗೊತ್ತಿಲ್ಲ, ನಾನು ಸುಮ್ಮನೆ ಮುಂದೆ ಹೋಗ್ತಿದ್ದೀನಿ, ನೋಡೋಣ ಏನು ಮಾಡ್ತಾರೆ ಅಂತ. ಬಿಲ್ಡ್ ಆಗ್ಬಿಟ್ಟಿದ್ದೀನಿ ಫುಲ್ಲು. ಆಲ್ಮೋಸ್ಟ್ ಒಂದು 10 ಮಿನಿಟ್ಸ್ ಆಯ್ತು ನಡ್ಕೊಂಡು ಹೋಗ್ತಾನೆ ಇದ್ದಾರೆ. ಏನೋ ಮಾಡಿದ್ರು, ಪೂಜೆ ಟೈಪ್ ಏನೋ ಮಾಡಿದ್ರು, ಕರ್ಕೊಂಡೋಗಿ ನನ್ನ ಮಗ ಬಂದಿಲ್ಲ, ನಮ್ಮ ಮಾಮ ಅಂಕಲ್ ನೋಡಿದ್ರೆ ಹೆದರಿಕೆ ಆಗುತ್ತಲ್ಲ? ಇನ್ನೊಂದ್ಸಲ ಹೇಳು, ಆಗುತ್ತಾ? ನನ್ ನೋಡಿದ್ರೆ ಹೆದರಿಕೆ ಆಗುತ್ತಾ? ಅಂಕಲ್ ನೋಡಿದ್ರೆ ಹೆದರಿಕೆ ಆಗುತ್ತೆ? ನನ್ ನೋಡಿದ್ರೆ ಹೆದರಿಕೆ ಆಗಲ್ವಾ? ಅಂಕಲ್ ನೋಡಿದ್ರೆ ಹೆದರಿಕೆ ಆಗುತ್ತೆ. ನಾನು ನೋಡಿದ್ರೆ ಮತ್ತೆ ಹೆದರಿಕೆ ಆಗತ್ತಾ? ನಾನು ಚಾರ ಕೊಡಿಸ್ತೀನಿ ಬೇಕಾದ್ರೆ ನಿನಗೆ, ಅವ್ರದ್ದು ₹1 ಇಲ್ಲ, ನನ್ನ ದುಡ್ಡು ಚಾರ ಕೊಡಿಸ್ತೀನಿ ನಿನಗೆ. ಒಟ್ಟು ನಿನಗೆ ಅಂಕಲ್ ನೋಡಿದ್ರೆ ಹೆದರಿಕೆ ಆಗ್ತತ್ತಲ್ಲ? ನನ್ನ ನೋಡಿದ್ರೆ ಆಗಲ್ಲ? ಅಂಕಲ್ ಮೇಲೆ ಭಯ ಅಲ್ಲ? ಅಷ್ಟು ಭಯಂಕರ ನಿಜ ಆಗುತ್ತಾ? ಅಲ್ಲ, ಏನ್ ತಪ್ಪು ಮಾಡಿ ಅಂತ ನಿನಗೆ ಯಾವಾಗ್ಲೂ ಹಿಂಗೆ ಅಂತ? ನನಗೊಬ್ಳಿಗೆ ಹಿಂಗ ಅನ್ಕೊಂಡಿದ್ದೆ, ನಿನಗೂ ಹಿಂಗ ಅಂತ ನೋಡಪ್ಪಿ. ನೀನಾಗ ಎದುರಿಸಿದ್ರೆ ಪಾಪ ನಿಜ ಹೇಳ್ಬೇಕಪ್ಪ, ನಿಜ ಹೇಳಪ್ಪಿ, ನಿಜ ಹೇಳು. ನಿಂಗೆ ಅಂಕ ನೋಡಿದ್ರೆ ಹೆದರಿಕೆ ಆಗ್ತತ್ತ? ಇಲ್ಲ, ಆಗಲ್ಲ ಆಗಲ್ಲ. ಇಷ್ಟೊತ್ತ ನಾವು ಕಷ್ಟಪಟ್ಟು ನಮ್ಮ ಅಜ್ಜಿ ಪವರ್ ನೋಡ್ರಿ ಗೈಸ್. ಸಾನ್ವಿತಾ, ಸಾನ್ವಿ ಕಮ್ ಹಿಯರ್. ಒಂದರ ಬಾಯಿಲಿ ನಿಮ್ ಹುಡುಗಿ ಹೆಸರು ಒಂದ್ಸಲ ರಿವೀಲ್ ಮಾಡೋಣ. ಮಧುಮತಿ. ಆಕ್ಚುಲಿ ಗೈಸ್ ಏನಂದ್ರೆ ನಾವ್ ಇವರಿಗೆ ಪುಟ್ಟೋಜ ಅಂತಿದ್ವಿ. ನೋಡ್ರಿ ಅಜ್ಜನ್ ಮದ್ವೆ ನಾಳೆ. ನೋಡ್ರಿ ಅಜ್ಜನ್ ಮದ್ವೆ ಯಾರಿಗೂ ನೋಡೋ ಸೌಭಾಗ್ಯ ಇರಲ್ಲ. ಏನೋ ಅತ್ತಿಗೆ ಎಲ್ಲ ಹೋಗ್ಬಿಟ್ಟಿದಾರಂತೆ. ನಮ್ಮ ಅಣ್ಣ ಎಲ್ಲಿ ಅಂತ ಕೇಳ್ತಿದಾರೆ. ನಮಗೂ ನಿಜ ಗೊತ್ತಿಲ್ಲ. ನಾವೆಲ್ಲ ಈಗ ಮಾತಾಡೋದೆಲ್ಲ ಮುಗಿಸ್ಕೊಂಡು ತಿನ್ನಕಂತ. ತಿನ್ನು, ನೀನಕ್ಕ ಹಂಗೆ ನಮ್ಮೇಲೆ ಆಗ್ತೀಯಪ್ಪಿ, ಮತ್ತೆ ತಿನ್ನು.
ಮೇನ್ ಡೆಡಿಕೇಶನ್. ನಾವೇ ತಿಂತಿದೀವಿ, ಕೆಲಸದವ್ರು ಎಲ್ಲಿ ನೋಡಿದ್ರು ಕೆಲಸನೇ ಮಾಡ್ತಿರ್ತಾರೆ. ನಾನ್ ಸೆನ್ಸ್ ಗ್ಲಾಸ್ ತೊಳೆದ್ರ ಮಂಗೆ ಆಮೇಲೆ ನೋಡಿ, ತಿನ್ನಕ್ಕೆ ಬರೀ ತಿನ್ನಕ್ಕೆ ಸಾಯ್ತೀವಿ ನಾವು 3 ಜನ. ಮದ್ವೆಗೆ ಬಂದಿವೋ ತಿನ್ನಕ್ ಬಂದಿವೋ ಒಂದು ಗೊತ್ತಿಲ್ಲ. ನಿಜ ಸೀರಿಯಸ್ ಆಗಿ ಎಲ್ಲಿ ಕೂರ್ಬೇಕಂತ ಜಾಗ ಇಲ್ಲ. ಇಲ್ಲಿ ನೋಡಿ, ಯಾವ್ದೋ ಅಂಗಡಿ ಮುಂದೆ ಬಂದು ಕುತ್ಕೊಂಡು ಮಿರ್ಚಿ ಮಾಡಕ್ಕೆ ತಿಂತಿದ್ವಿ. ನಿಜ ನಮಗೆ ನಾಚಿಕೆ ಆಗ್ಬೇಕು. ಮದುವೆಗೆ ಬಂದು ಹಿಂಗೆ ತಿಂತಿದೀವಿ ಅಂದ್ರೆ ಅದೇ ಗೊತ್ತಾಗ್ತಿಲ್ಲ ಸೀರಿಯಸ್ಲಿ. ಅಲ್ಲಿ ಮದುವೆ ಇರೋದು, ಅಲ್ಲೆಲ್ಲ ಫುಲ್ ರಶ್, ಅದಕ್ಕೆ ಇಲ್ಲಿ ಬಂದು ತಿಂತಿದೀವಿ. ನಾವು 3 ಜನ ಒಂದೇ ಕ್ಯಾಟಗರಿ ಅವ್ರು ಆ್ಯಕ್ಚುಲಿ ಎಲ್ಲರೂ ಫಂಕ್ಷನಿಗೆ ಬಂದಾಗ. ಗೈಸ್ ಚೆನ್ನಾಗೈತೆ ವ್ಯೂ. ದರಿದ್ರದೊಳೆ ಬಂದ್ಬಿಟ್ಟಿದೆ. ಅಣ್ಣ ನೋಡೋಣ ಹೆಂಗ್ ಮಾಡ್ತಾಳೆ, ನೋಡ್ತಾಳೆ ನೋಡೋಣ. ಮಾಡಕ್ ಕೆಲಸ ಇದೆ, ಏನೇನೋ ಬರ್ಬಿಟ್ಟಿವಿ. ನಾನು ಈ ಥರ ನಿಜ ನೋಡಿತಿಲ್ಲ. ಬೆಳಗ್ಗೆ ಈಗ ಜಸ್ಟ್ ಎದ್ದು ಬಂದು ಏನು ಸೈಕ್ ಐತಂದ್ರೆ ನೀವು ಈ ಥರ ಕಾಗೆ ಕೂಗ್ತಿದ್ದಾವೆ. ಅಲ್ಲಿ ನೋಡ್ರಿ ಕೂಗ್ತಿರ್ತವೆ. ಹೌದು, ಪಿಂಕ್ ಕಲರ್. ಬಂದಿಲ್ಲ ಅಂದರೂ ಫಾಗ್ ಎಲ್ಲ ಫುಲ್ ಮಳೆ ಬಂದಿರೋ ಥರನೇ ಫೀಲ್ ನನಗೆ. ಎಷ್ಟು ಚೆನ್ನಾಗೈತೆ, ನಾನು ಈ ಥರ ನಿಜ ನೋಡಿದ್ದಿಲ್ಲ. ಹಿತ್ಲು ಮನೆ ಬಾಗ್ಲ ಹತ್ರ ಬಂದಿದ್ದೀವಿ. ಹಿತ್ಲು ಮನೆ ಸೀನ್ಸ್. ಸೊ ಫ್ರೆಂಡ್ಸ್, ರೆಡಿಯಾಗಿದ್ದೀನಿ. ಇವರೆಲ್ಲ ಇನ್ನೂ ರೆಡಿ ಆಗ್ತಿದ್ದಾರೆ. ಎರಡೇ ನಿಮಿಷ ಫ್ರೆಶ್ ಅಪ್ ಆಗಿ 2 ನಿಮಿಷದಲ್ಲಿ ರೆಡಿ ಆಗ್ತಿದೆ ಆಯಿತಾ. ನಮ್ಮ ಮಾಮ ಎಲ್ಲೋಗಿದ್ದಾರೆ ಗೊತ್ತಿಲ್ಲ, ಯಾರ್ಯಾರು ಎಲ್ಲೋಗ್ಯಾರ ಅಂತಲೂ ಗೊತ್ತಿಲ್ಲ. ನಮ್ಮ ಅಜ್ಜಿ ಫೋನ್ ಇಟ್ಕೊಂಡು ವಿಡಿಯೋ ಮಾಡ್ತಿದ್ದೀನಿ. ನಮ್ಮ ಫೋನ್ ಅಲ್ಲೇ ಬಿಟ್ಟು ಬಂದಿದ್ದೀನಿ, ಅದರಲ್ಲಿ ಚಾರ್ಜ್ ಬೇರೆ ನಿಲ್ಲಲ್ಲ ಅಂತ. ಈಗ ಇದು ಶಾಂತ ಆಂಟಿ ಮನೆಗೆ ಬಂದಿದ್ದೀವಿ ನಾವು. ನೆನ್ನೆ ನೈಟ್ ಇಲ್ಲೇ ಮಲಗಿದ್ದು, ಈಗ ಮತ್ತೆ ಅಲ್ಲಿ ಹೋಗ್ಬೇಕು. ಗೈಸ್, ನಮ್ಮ ಮಾಮಗೆ ಫುಲ್ ಅರ್ಜೆನ್ಸಿ. ನಾನು ಸ್ಲಿಪ್ಪರ್ ಹಾಕೊಂಡಿಲ್ಲ ಅಂದಿದ್ದಕ್ಕೆ ನಡ್ಕೊಂಬಂದು ಅಲ್ಲಿ ಬಿಟ್ಟು ಹೋಗ್ಯಾರೆ. ಶಿವ ಹಾಂ, ಇಲ್ಲೇ ಬರೋದು ಅಂದ್ರೂ ಅಷ್ಟು ನಿಲ್ಲ. ನೀನೇ ಬಿಟ್ಟೋಗಿದ್ದು ನನ್ನ. ಇಲ್ಲೇ ಬರ್ತಿದ್ದೆ ತಾನೆ, ಮತ್ತೆ ಹಾಕೊಂಡು ನಡ್ಕೊಂಬಂತೀಯಾ? ಹಾಗೆ ಇದು ಓಪನ್ ಆಗ್ತಿಲ್ಲ ಗುರು. ಆಗ್ಲೇ ಮದುವೆ ಮಾಡ್ತವ್ರಿ, ನಾವು ನೋಡಿದ್ರಿ ಈಗ ಬಂದೀವಿ. ನೀನಿಲ್ದಂಗೆ ಹೆಂಗ್ ಮದುವೆ ಮಾಡಿದ್ರು ಅಂತ ಯೋಚನೆ ಮಾಡ್ತಿದ್ದೀನಿ. ಅದೇ ನಾನು ಯೋಚನೆ ಮಾಡ್ತಿದ್ದೀನಿ. ಅಪ್ಪಮ್ಮ, ನೀನಿಲ್ದಂಗೆ ಹೆಂಗ್ ಮದುವೆ ಮಾಡಿದ್ರು? ಆಮೇಲೆ ಅದೇನೋ ಮಾಡಿಸಿದ್ದು ಫುಲ್ ಹೊಗೆ ಅಲ್ಲಿ. ಏನು ಫೋಟೋ ತೆಗಿಲ್ಲ, ಕುತ್ಕೊಳ್ಳೋಕ್ಕೆ ಸಾಯ್ತೀನಿ ನನಗೆ. ನಾನಂತೂ ಅದಷ್ಟು ಹೆವಿ ಇತ್ತಂದರೆ ಡ್ರೆಸ್ಸು, ಕುತ್ಕೊಂಡ್ರೆ ಸಾಕು ಅನ್ನೋ ಥರ ಆಗಿಬಿಟ್ಟಿದೆ. ನಾನು ಫುಲ್ ಸುಸ್ತು ಆ ಡ್ರೆಸ್ಸಿಗೆ. ಕುತ್ಕೊತೀನಿ ಎದ್ದೇಳ್ತೀನಿ. ಆಮೇಲೆ ಇನ್ನೊಂದ್ಸಲ ರಿಸೆಪ್ಷನ್ ಇಟ್ಟಿದ್ರು, ಅದು ಮುಗಿಸ್ಕೊಂಡ್ವಿ ಹೋಗಿ. ಆಮೇಲೆ ಎಲ್ಲ ಮುಗಿಸ್ಕೊಂಡ್ಬಂದು ಊಟನೂ ಮಾಡಿದ್ವಿ ನಾವು. ಸಖತ್ತು ಊಟ ಮಾಡಿದ್ವಿ. ಡಯಟೆಲ್ಲ ಹಾಳಾಗೋಯ್ತು. ಬಟ್ ಇವತ್ತು ತಿಂದಿದ್ದು ನಾಳೆಗೆ ಬ್ಯಾಲೆನ್ಸ್ ಮಾಡಿಬಿಡ್ತೀನಿ ನಾನು ಅಷ್ಟೇ. ಫೈನಲಿ ಮನೆಗೆ ಹೋಗ್ತೀವಿ. ಈಗ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡ್ವಿ. ಮದುವೆ ಗಂಡು ಹೆಣ್ಣು ಊಟಕ್ಕೆ ಹೋದ್ರು.
ನಮ್ಮ ಮನೆಗೆ ಬಂದು ಫಸ್ಟ್ ಡ್ರೆಸ್ ಚೇಂಜ್ ಮಾಡಿ ಕ್ಲೀನಾಗಿ ತಲೆ ಬಚ್ಕೊಂಡಿದ್ದೀನಿ. ಫ್ರೆಶ್ ಇರ್ಬೇಕು ನನಗೆ. ಅದಕ್ಕೆ ಡ್ರೆಸ್ ಚೇಂಜ್ ಮಾಡಿದ್ಮೇಲೆ ಇರೋ ಸ್ಯಾಟಿಸ್ಫ್ಯಾಕ್ಷನ್ ಐತಲ್ಲ ನೆಕ್ಸ್ಟ್ ಲೆವೆಲ್ಲು. ಆ ತುಚ್ಚ ಡ್ರೆಸ್ ಗುರು ಎಷ್ಟು ವಜ್ಜೆ ಐತೆ. ನಮ್ಮಮ್ಮ ಅದ್ರಾಗೂ ಇಲ್ಲೆಲ್ಲ ಮೇಕಪ್ ಮಾಡಿ ಮತ್ತು ಬೇಡ ಅಂದರೆ ಬೈತಾರೆ. ಈಗ ಮನೆಗೆ ಹೋಗ್ತಿದ್ದೀವಿ.